ಖುಷಿ 100% ತುಂಬ ಇದೆ ಸರ್. ಸಿನಿಮಾ ಮಾಡೋಕ್ಕೆ ಬರುತ್ತಾ ಅನಿಶ್ ಅಂದರೆ ನನ್ನ ತಾಯಣಿಗೂ ಬರುತ್ತೆ ಸರ್ ಸಿನಿಮಾ ಮಾಡೋಕ್ಕೆ. ಅಫ್ಕೋರ್ಸ್ ಏನಾಗುತ್ತೆ ಅಂದರೆ ಸಕ್ಸಸ್ ಇದ್ದಲ್ಲೇ ಎಲ್ಲವೂ ಇರುತ್ತೆ. ಸಕ್ಸಸ್ ಇಲ್ದಿರೋ ಟೈಮಲ್ಲಿ ನೋಡಿ ಹಿಂದೆ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ನನ್ನ ಹಿಂದೆ ನನ್ನ ಸಿನಿಮಾ ಮಾತ್ರ ಇದೆ ಅಂತ ಒಂದು ನಂಬಿದ್ದೀನಿ. ನಾನು ಆಗಲೇ ಅಲ್ಲೇ ಒಳಗಡೆ ಹೇಳ್ದಂಗೆ ಜನ ಕೊಡೋ ₹150 ನಾನು ಮೋಸ ಮಾಡಲ್ಲ. ನನ್ನ ಅದೇನಂತಾರೆ ಪ್ಯಾನ್ ಇಂಡಿಯಾ ಹಬ್ಬರದಲ್ಲಿ ಅಲ್ಲಿ ಏನು ಅದು ತಪ್ಪು ಅಂತಲೂ ಅಲ್ಲ ಸರ್. ನಮ್ಮ ಮಾರ್ಕೆಟ್ ಹೆಂಗೆ ಹೋಗುತ್ತೋ ಹಂಗೆ ಆಗುತ್ತೆ. ಬಟ್ ಅಲ್ಲಿ ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೋ ಆ ಎಂಟರ್ಟೈನ್ಮೆಂಟು 100% ನಾನು ಕೊಟ್ಟಿದ್ದೀನಿ. 100% ಅದು ರೀಚ್ ಆಗುತ್ತೆ. ಅಂದರೆ ಇವತ್ತಿಂದ ಈ ಶೋ ಇಂದ ಅದು 100% ರೀಚ್ ಆಗುತ್ತೆ ಅಂತ ನಂಬಿದ್ದೀನಿ. ಇಲ್ಲಿಂದ ಆಚೆ ಹೋಗ್ತಾರಲ್ಲ ಜನ, ಇಲ್ಲ ನೀವುಗಳಾಗಿರ್ಬೋದು, ನೀವು ಮಾತಾಡ್ತೀರಲ್ಲ, ನಿಮ್ಗೆ ಇಷ್ಟ ಆಗಿದ್ರೇ ನೀವು ಮಾತಾಡ್ತಿಲ್ಲ, ಅದು ನನ್ನ ಸಿನಿಮಾಗೆ ಸ್ಟ್ರೆಂತ್ ಆಗಿ ಉಳಿಯುತ್ತೆ. ಅದು ನನ್ನ ಸಿನಿಮಾಗೆ ಒಂದು ಏನಂತಾರೆ ಪ್ರಚಾರವಾಗಿ ನನಗೊಂದೊಂದ್ಸರಿ ಆಗುತ್ತೆ, ಏನಪ್ಪ ಈಗ ಆನ್ಲೈನ್ ಇದರಲ್ಲಿ ಅಯ್ಯೋ ನಂದು ಕಾಣಿಸ್ತಾ ಇಲ್ವಾ ಅಂತ ಭಯ ಆಗ್ತಿರುತ್ತೆ. ಒಂದು ಸರಿ ಹಿಂದೆ ಹೋಗಿ ಯೋಚನೆ ಮಾಡಿದ್ರೆ ಹೌದಲ್ಲ, ಮುಂಗಾರು ಮಳೆ ದುನಿಯಾ ಎಲ್ಲ ಬಂದಾಗ ಆನ್ಲೈನ್ ಇದ್ದಿಲ್ವಲ್ಲ, ಹೆಂಗೆ ಅವಾಗ ರೀಚ್ ಆಯಿತು, ಇಲ್ಲ ಹೆಂಗೆ ಅದು ವರ್ಕೌಟ್ ಆಯಿತು ಅಂತ ಏನಾದರೂ ಯೋಚನೆ ಮಾಡಿದಾಗ ಓಕೆ ಮೌತ್ ಟಾಕ್ ಅಂದರೆ ಒಬ್ಬ ಆಡಿಯನ್ ನೋಡಿ ಆಚೆ ಹೋದರೆ ಅವ್ನು 100% 10 ಜನಕ್ಕೆ ಹೇಳ್ತಾನೆ. ಮೌತ್ ಟಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಮೌತ್ ಟಾಕ್ನೇ ನಾನು ಬಿಲೀವ್ ಮಾಡಿದ್ದೀನಿ. ನಾನು ಡೈರೆಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಬಟ್ ನಾನು ಎಲ್ಲರ ಆಡಿಯನ್ಸ್ ಅಲ್ಲಿ ನೋಡ್ತಿದ್ರೆ ಹಿಂದೆ ಕೂತು ನೋಡ್ತಿರುವಾಗ ರಿಯಾಕ್ಷನ್ ಆಗಿರ್ಬೋದು, ಎಕ್ಸಾಂಪಲ್ ಆ ಟಾಯ್ಲೆಟ್ ಸೀನಲ್ಲಿ ಬಂದಂಥ ಒಂದು ಕಿರ್ಚಾಟ, ಚೀರಾಟ ಆಗಿರ್ಬೋದು. ಓಕೆ, ಅಂದರೆ ನಾವು ಅಂದ್ಕೊಂಡಿರ್ತೀವಲ್ಲ ಒಂದೊಂದು ಪಾಯಿಂಟಲ್ಲಿ ಇದು ವರ್ಕೌಟ್ ಆಗುತ್ತೆ ಅಂತ, ಅದು ವರ್ಕೌಟ್ ಆಗಿದೆ. ಮುಂಬರುವ ದಿನಗಳಲ್ಲಿ ಲವ್ ಒ ಟಿ ಪಿಗೆ ಅದಕ್ಕೆ ಸಲ್ಲಬೇಕಾದಂಥ ಎಲ್ಲವೂ ಸಲ್ಲುತ್ತೆ ಅಂತ ನಾನು ಭಾವಿಸ್ತೇನೆ. ಯಶ್ವರ್ ಒಂದು ಮಾತು ಹೇಳಿದ್ರು, ಅಣ್ತಮ್ಮ ಇಲ್ಲಿ ಯಾರು ಹೀರೋಗಳ ಮಾಡಲ್ಲ, ನಾವೇ ಹೀರೋಗಳಾಗಬೇಕು ಅಂತ. ಅದಾದ್ಮೇಲೆ ಸಾಲು ಹೀರೋಗಳು ಅವ್ರ ಸಿನಿಮಾಗೆ ಅವರೇ ಫ್ರೇಮ್ ಇಟ್ಕೊಳಕ್ ಶುರು ಮಾಡಿದ್ರು. ಅವ್ರಿಗೆ ಹೆಂಗ್ ಬೇಕು ಹಂಗೆ, ಅಂದ್ರೆ ಹಾಳಾಗ್ಲಕ್ ಗೊತ್ತಿದ್ದಂಥವ್ರು ಎಲ್ಲರೂ ನಿಮ್ಗೆ ಗೆಳೆಯರೆ, ನಿಮ್ಗೆಲ್ಲ ಗೊತ್ತು, ತುಂಬಾ ಜನ ಸಕ್ಸಸ್ ಆಗಿದ್ದಾರೆ. ಆ ಸಾಲಿಗೆ ನೀವು ಕೂಡ ಎಂಟ್ರಿ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು. ಬೆಸ್ಟ್ ಔಟ್ಪುಟ್. ಥ್ಯಾಂಕ್ ಯು. ಆ ನಿಟ್ಟಿನಲ್ಲಿ ಯಶ್ ಅವರು ಹೇಳಿದ ಡೈಲಾಗು ಈ ತರ ಸಕ್ಸಸ್ ಆಗ್ತಿರೋದಕ್ಕೂ ಅಷ್ಟೇ. ಈಗ ಇಲ್ಲಿ ಹೀರೋ ಆಗ್ಬೇಕಂತ ಬಂದಿದ್ದು ನಾನು, ಇಂಡಸ್ಟ್ರಿ ಫೋರ್ಸ್ ಮಾಡಿಲ್ಲ. ಇಲ್ಲ ಬರಬೇಕು ನೀನು ಅನೀಶ್, ಒಬ್ಬ ಹೀರೋ ಬೇಕು, ಅನೀಶ್ ಅನ್ನೋನು ಬೇಕಂದ. ಇದು ನನ್ನ ಏನಂತಾರೆ ನನ್ನ ಸೋಲಿಗೆ ಇಷ್ಟ ಆದಂಥ ಒಂದು ಕೆಲಸ. ನಾನು ಹೀರೋ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಆದಂಥ ಎಲ್ಲವೂ ಬೆಳವಣಿಗೆಗಳಿದು. ಅವತ್ತು ಬಂದಾಗ ಫ್ರೇಮ್ ಇಡೋದು ಗೊತ್ತಿರಲಿಲ್ಲ. ಇವತ್ತು ನಾನು ಬರ್ಕೋಬಲ್ಲೆ, ನಾನು ಎಡಿಟ್ ಮಾಡಬಲ್ಲೆ, ನನ್ನ ಸೌಂಡ್ ಎಲ್ಲೂ ಪೋಸ್ಟ್ ಮಾಡಬಲ್ಲೆ, ಇಲ್ಲ ಒಂದು ಸ್ಕ್ರೀನ್ ಪ್ಲೇ ಬರಿಬೋದು, ಒಂದು ಡೈರೆಕ್ಷನ್ ಮಾಡೋದು ಎಲ್ಲವೂ ಅಂದಾಗ ಮೇ ಬಿ ಬಿಫೋರೇ ಸಕ್ಸಸ್ ಬಂದುಬಿಟ್ಟಿದ್ರೆ ಈ ತಲೆ ಓಡ್ತಿರ್ಲಿಲ್ಲ, ಈ ಚಿಪ್ಪು ಅನೀಶ್ಗೆ ಅದು ಓಡ್ತಿರ್ಲಿಲ್ಲ. ಬಟ್ ಇವತ್ತೆಲ್ಲ ಓಡಿದೆ ಅಂದರೆ ಮೈ ಫೇಲ್ಯೂರ್ಸ್ ಅಂತೀನಿ. ತುಂಬ ಜನ ಇನ್ನು ಮಾತಾಡ್ತಾರೆ ಏನಂದರೆ ಸೋಲ್ತಾನೆ ಇದ್ದಾನಲ್ಲ ಅಂತ. ನಾನು ಎಲ್ಲರಿಗೂ ಲೈಫಲ್ಲಿ ಎರಡೇ ಸರ್ ಇರೋದು, ಒಂದು ಫೇಲ್ಯೂರು, ಒಂದು ಸಕ್ಸಸ್ಸು. ನಾನು ಒಂದು ಅಚೀವ್ ಮಾಡಿಬಿಟ್ಟಿದ್ದೀನಲ್ಲ ಫೇಲ್ಯೂರ್ ಅನ್ನೋದು, ಐ ಹ್ಯಾವ್ ಅಚೀವ್ ದಟ್. ಕೆಲವರು ಅದನ್ನೇ ಅಚೀವ್ ಮಾಡಿಲ್ವಲ್ಲ, ನೀನು ಟ್ರೈಯೇ ಮಾಡಿಲ್ಲ ಗುರು ಅಂತೀನಿ ನಾನು ಎರಡೇ ಇರೋದು ಜೀವನದಲ್ಲಿ. ಬಟ್ ಒಂದು ಟ್ರೈ ಮಾಡಿಬಿಟ್ಟೆ ನಾನು, ನೀನು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಹೊಡಿತಾ ಇದೆಯಾ ಅಂತೀನಿ. ನಾನು ಫೇಲ್ಯೂರ್ ಅನ್ನೋದು ಅಚೀವ್ ಮಾಡಿಬಿಟ್ಟಿದ್ದೀನಿ, ಇನ್ನೊಂದೇ ಬಾಕಿ ಇರೋದು ನನಗೆ ಸಕ್ಸಸ್ ಅನ್ನೋದು, ಅದು ಅಚೀವ್ ಮಾಡ್ತೀನಿ. ನೀನು ಟ್ರೈಯೇ ಮಾಡಿಲ್ಲ ಅಂದರೆ ಪ್ರತಿ ಫೈಲ್ ಆಗ್ದಪ್ಪ, ಫೈಲ್ ಆಗ್ಬಿಟ್ಟು ನಾನು ಇಲ್ಲ, ನಾನು ಸ್ಕೂಲಲ್ಲೂ ಫೈಲ್ ಆಗ್ತಿದ್ದೆ, ಎಲ್ಲ ಕ್ಲಾಸಲ್ಲೂ ಫೈಲ್ ಆಗಿದ್ದೀನಿ, ಸಿನಿಮಾಲ್ಲೂ ಫೈಲ್ ಆಗಿದ್ದೀನಿ. ಬಟ್ ಆ ಸಕ್ಸಸ್ ಹೊಡಿತೀನಿ. ನನ್ನ ಪ್ರಯತ್ನಗೆ ಏನಂತಾರೆ ಅದನ್ನ ಇನ್ಸ್ಪಿರೇಷನ್ ತಗೊಂಡು ಅಂತೀನಿ. ನನ್ನ ಏನಂದರೆ ಫೈಲ್ ಆಗ್ತಾನೆ, ವರ್ಕೌಟ್ ಆಗುತ್ತಾ, ಏನಾಗುತ್ತಾ, ವರ್ಕೌಟ್ ಆಗೋದು ಬಿಡೋ ಮಗನೇ ಅಲ್ಲ, ಮಾಡ್ತೀನಿ. ಇವತ್ತು ಹೇಳ್ತೀನಲ್ಲ, ನಾನು ಈ 4:15 ಶೋ ಆಗಿದೆ. ಆ ಶೋ 45 ಮಿನಿಟ್ಸ್ ಬ್ಯಾಕು ಕ್ಯೂಬಲ್ಲಿ ಕೂತಿದ್ದೆ, ಸೌಂಡ್ ಡಿಸೈನ್ಸ್ ಇತ್ತು, ಇದೆಲ್ಲವೂ ಮಾಡ್ಕೊಂಡು ಓಡೋಡು ನಾನು ಲೇಟಾಗಿ ಬಂದೆ. ಸಿನಿಮಾ ಒಂದೇ ಸರ್ ಗೊತ್ತಿರೋದು, ಸಿನಿಮಾಗೋಸ್ಕರ ಏನು ಬೇಕಾ ಮಾಡೋದಕ್ಕೂ ರೆಡಿ. ಬಟ್ ಸೋ ಕಾಲ್ಡ್ ಸಕ್ಸಸ್ ಬರುತ್ತೆ ಈ ಸಿನಿಮಾಲಿ ಅಂತ ನಂಬಿದ್ದೀನಿ ನಾನು. ಸಿನಿಮಾದ ಲವ್ ಸ್ಟೋರಿ ವಿಚಾರ ಬರೋದ್ರೆ ಇಲ್ಲ ಒಂದ್ ಕಡೆ ಈ ಒಂದು ಜನರೇಷನ್ ಒಂದು ಒಳ್ಳೆ ಪಾಠ ಅನ್ಸುತ್ತೆ. ಯಾಕಂದ್ರೆ ನಮ್ಮ ತಂದೆ ತಾಯಿ ಕಾಲದಲ್ಲಿ ಪ್ಯೂರ್ ಲವ್ ಸ್ಟೋರಿ ಅನ್ನೋದು ನೋಡಿದ್ವಿ. ಈಗ ಪ್ಯೂರ್ ಲವ್ ಸ್ಟೋರಿ ಯಾವ್ದೊಂದು ಹುಡುಕಾಟದಲ್ಲೇ ಎಷ್ಟೋ ಜನಕ್ಕೆ ಏನಾಗಿದೆ ಅಂದರೆ ಲವ್ ಅನ್ನೋದು ಒಂದೇ, ಬಟ್ ಮಾಡೋ ವಿಧಾನಗಳು ಚೇಂಜ್ ಆಯಿತು. ಮುಂಚೆ ಎಲ್ಲ ಒಂದು ಹುಡುಗಿನ ಮೀಟ್ ಮಾಡ್ಕೊಂಬಂದ್ರೆ ನೆಕ್ಸ್ಟ್ ಡೇ ನೀವು ಹೇಳಿ ಟೈಮ್ಗೆ ಹೋಗಿ ಮಾಡಬೇಕಿತ್ತು. ಈಗ ಮೀಟ್ ಮಾಡ್ಕೊಂಬಂದಿದ್ದು ಟ್ರಾವೆಲಿಂಗಲ್ಲೂ ಟೆಕ್ಸ್ಟ್ ಮಾಡ್ಬೋದು, ಇದಾಗ್ಬೋದು, ಎಲ್ಲವೂ ಲವ್ ಡೆಫಿನೇಷನ್ ಚೇಂಜ್ ಆಗಿದೆ, ಇದೆಲ್ಲವೂ ಚೇಂಜ್ ಆಗಿದೆ. ಸೊ ನನಗೂ ಅದು ಅರಿವಿತ್ತು. ಸೊ ನಾನು ಅದನ್ನ ಇಟ್ಕೊಂಡು ಏನಾದರೂ ರೊಟೀನ್ ಸಿನಿಮಾ ಮಾಡಿದ್ರೆ 100% ನನ್ನ ಸಿನಿಮಾ ಓಡಲ್ಲ. ಇವತ್ತು ಪ್ರೀಮಿಯರಲ್ಲಿ ಎಲ್ಲರೂ ಬಂದು ನಾವು ಜೈ ಜೈ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ನನ್ನ ಸಿನಿಮಾ ಇದಕ್ಕಿಂತ ವಿಭಿನ್ನವಾಗಿರ್ಬೇಕಂದ್ರೆ ನನ್ನ ವೇ ಆಫ್ ಸ್ಕ್ರೀನ್ ಪ್ಲೇ ಬೇರೆ ಇರಬೇಕು, ನನ್ನ ವೇ ಆಫ್ ಹೇಳೋದೊಂದು ಡಿಫ್ರೆಂಟ್ ಆಗಿರಬೇಕಿತ್ತು. ಆ ಡಿಫ್ರೆನ್ಸ್ ನಾನು ಕೊಟ್ಟಿದ್ದೀನಿ, 100% ಕೊಟ್ಟಿದ್ದೀನಿ.
ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಹೇಳೋ ವಿಧಾನ ಆಗಿರ್ಬೋದು. ಇವತ್ತಿನ ದಿನಗಳೇನಾಗಿದೆ ಅಂದರೆ ಬ್ಲೇಮ್ ಗೇಮ್ಸೇ ಜಾಸ್ತಿ ಆಗ್ಬಿಟ್ಟಿದೆ ರಿಲೇಷನ್ಶಿಪ್ಪಲ್ಲಿ. ಓಕೆ, ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಇರ್ತೀವಿ, ಅವರು ಇರ್ತಾರೆ, ಕಾರಣಾಂತರಗಳಿಂದ ಅದು ವರ್ಕೌಟ್ ಆಗಲ್ಲ. ಅದೊಂದು ಲಾಸ್ಟಲ್ಲಿ ಅದನ್ನೇ ಬರ್ದಿದ್ದು, ವಿ ಶುಡ್ ಚೆರಿಶ್ ದಟ್ ಅಂದ್ಕೊಂಡು. ಸೊ ಐ ಥಿಂಕ್ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಮೆಸೇಜ್ ಅಂತ ಒಂದಿದೆ ಅಂತ ನಾನು ಭಾವಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.